ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ನಿಜವಾಗ್ಲೂ ಚಿಂದಿಯಾಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಇಲ್ಲಿ ಒಂದು ಪ್ರೋಮೋ ಜಲಕ್ ನೋಡ್ಬಿಡೋಣ. ಸುಮ್ಮನೆ ಓಡಾಡ್ಕೊಂಡಲ್ಲ, ಪಾಪ ಸ್ಪಂದನ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಆಲ್ಮೋಸ್ಟ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಈ 4ರಿಂದ 5 ದಿವಸ ಏನಿದೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ತುಂಬಾ ಮುಖ್ಯವಾದದ್ದು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗಿದೆ. ನಿನ್ನೆ ಇಲ್ಲಿ SR ನೋ ಕ್ವಶನ್ ಅಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆ ಕೇಳಿದ್ರು. ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಯಾರು ಅಂತ ಅನ್ನಿಸ್ತಾರೆ ಅಂತ ಕೇಳಿದಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಓಟು ಯಾರಿಗಪ್ಪ ಅಂತಂದ್ರೆ ಕೇವಲ 2 ವ್ಯಕ್ತಿಗಳಿಗೆ ಮಾತ್ರನೇ ಇಲ್ಲಿ ಜಾಸ್ತಿ ಬಿದ್ದಿದ್ದು. ಅಂದ್ರೆ ಮಲ್ಲಮ್ಮ ಅವರು ಒಳ್ಳೆಯವರ, ಇಲ್ಲ ಅಂತಂದ್ರೆ ಧ್ರುವಂತವ್ರು ಒಳ್ಳೆಯವರ ಅಂತ ಕೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಧ್ರುವಂತವ್ರು ಅಂತ ಹೇಳಿದ್ರು. ಮತ್ತೆ ಇಲ್ಲಿ ರಕ್ಷಿತಾ ಅವ್ರು ಕೂಡ ಇಲ್ಲಿ ಧ್ರುವಂತವ್ರು ಅಂತ ಹೇಳಿದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರದೇ ಅಸಲಿ ಮುಖ ಇವಾಗ ಓಪನ್ ಆಗ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪಾಪ ಸ್ಪಂದನ ಅವರು ಏನಪ್ಪಾ ಕೇಳಿದ್ರು ಅಂತಂದ್ರೆ, ಫಸ್ಟ್ ಇಲ್ಲಿ ಒಂಟಿಗಳು ಏನಿದ್ದಾರೆ ಅದರಲ್ಲಿ ಇರೋದು ಧ್ರುವಂತವ್ರು. ಇಲ್ಲಿ ಚೇರ್ನ ಅಲ್ಲಿ ತಗೊಂಡೋಗಿ ಇಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಇದು ಮಾಡೋರು ಕೇಳಿಸಲು ಗೊತ್ತಿಲ್ಲ. ಸ್ಪಂದನ ಅವರು ರಿಯಾಕ್ಟ್ ಮಾಡಿದ್ರು, ಎಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಕೇಳಿದ್ರು ಕೂಡ. ಇಲ್ಲಿ ಧ್ರುವಂತವ್ರು ಯಾವ ರೀತಿ ರೇಸ್ ಆಗಿದ್ದಾರೆ ಅಂತಂದ್ರೆ, ಇವಾಗ ಅವ್ರು ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದಾರೆ, ಮಾಳುವರು ಸ್ಪಂದನ ಅವರು. ಇದಕ್ಕೆ ಇಲ್ಲಿ ಧ್ರುವಂತವ್ರಿಗೆ ಸ್ವಲ್ಪ ಉರಿ ಹತ್ತಿದೆಯೇನೋ ಗೊತ್ತಿಲ್ಲ. ಇಲ್ಲಿ ನಿಮಗೆ ನಾನು ಹೇಳ್ತಾ ಇಲ್ಲ, ಇಲ್ಲಿ ಅವ್ರಿಗೆ ಹೇಳಿದೀನಿ ಇಬ್ರು ಕೂಡ ಒಂದೇ ಅಂತ ಅಂದ್ಬಿಟ್ಟು ಹೇಳಿದ್ರು. ಹೌದು, ಆಟದಲ್ಲಿ ಇಬ್ರು ಕೂಡ ಇಲ್ಲಿ ಒಂದೇನೆ, ಇಬ್ರು ಜಂಟಿಗಳು. ಆ ಒಂದು ಕಾರಣಕ್ಕೆ ಇಬ್ರು ಕೂಡ ಒಂದೇ. ಆದ್ರೆ ಇಲ್ಲಿ ಅವ್ರು ಕೇಳಿದ್ರೆ ಏನಪ್ಪ ತಪ್ಪಿತ್ತು, ಎಲ್ಲಿ ಇಡಬೇಕು ಅಂತ ಕೇಳಿದ್ರು. ಮತ್ತೆ ಇನ್ನೊಂದ್ಸತಿ ಹೇಳಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದಕ್ಕೇನೆ ಈ ರೀತಿಯಾಗಿ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದಾರೆ. ಇಷ್ಟು ದಿವಸ ಇಲ್ಲಿ ಏನ್ 2 ವಾರ ಕಳೆದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಧ್ರುವಂತವ್ರನ್ನ ಎಲ್ಲರೂ ಕೂಡ ಒಳ್ಳೆಯವರು, ಎಲ್ಲದಕ್ಕೂ ಕೂಡ ಸ್ಟ್ಯಾಂಡ್ ತಗೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ನಿನ್ನೆ ಅಷ್ಟೇ ಇಲ್ಲಿ ಎಲ್ಲರೂ ಕೂಡ ಹೇಳಿದ್ರು, ಇಲ್ಲ ಅವರು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಮನಸ್ಸಿದೆ ಅಂತ ಹೇಳಿದ್ರು. ಬಟ್ ಈ ರೀತಿಯಾಗಿ ರೇಗಾಡ್ತಿರೋದು, ಪಾಪ ಅವರಿಬ್ರು ಜಗಳ ಆಡ್ತಿದಾಗ ಇಲ್ಲಿ ಮಂಜು ಭಾಷಿಣಿಯವರು ಬಂದು ಇಬ್ರು ಕೂಡ ಇಲ್ಲಿ ಹಿಡ್ಕೊಂಡಿದ್ದಾರೆ. ಬೇರೆ ಯಾರೂ ಕೂಡ ಅವ್ರ ಹತ್ರ ಬಂದ್ಬಿಟ್ಟು ಇಲ್ಲಿ ಮಾತಾಡ್ತಲ್ಲ, ಅಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ಇಲ್ಲಿ ನೋಡ್ತಿದ್ದಾರೆ. ಈ ಒಂದು ಜಗಳ ಸಿಕ್ಕಾಪಟ್ಟೆ ಇಲ್ಲಿ ಅತಿರೇಕಕ್ಕೂ ಕೂಡ ಹೋಗಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಸದ್ಯ ಪ್ರೋಮೋದಲ್ಲಿ ಗೊತ್ತಾಗ್ತಿರೋದು ಏನಪ್ಪಾ ಅಂತಂದ್ರೆ, ಇಷ್ಟು ದಿವಸ ಇಲ್ಲಿ ಅವ್ರು ಏನೊಂದಿದ್ರು ಒಳ್ಳೆಯವರು ಅಂತ ನಾಟಕ ಆಡ್ಕೊಂಡು ಅದು ಅಲ್ಲ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರ ಬಾಯಿಂದನೇ ಇಲ್ಲಿ ಬಂತು. ಮೇಕಪ್ ಹಾಕೊಂಡು ಸುಮ್ಮನೆ, ಅಂದ್ರೆ ಅವರು ಸ್ಪಂದನ ಸೋಮಣ್ಣ ಅವರು ಮೇಕಪ್ನ ಹಾಕೊಂಡು ಸುಮ್ಮನೆ ಓಡಾಡೋದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹುಡುಗಿರಂದ್ಮೇಲೆ ಮೇಕಪ್ ಹಾಕೊಂತಾರೆ, ಯಾಕಂತಂದ್ರೆ ಅವರು ಆರ್ಟಿಸ್ಟ್. ಕೆಲವೊಬ್ರು ಹಾಕೊಂತಾರೆ, ಕೆಲವೊಬ್ರು ಹಾಕೊಳ್ಳಲ್ಲ. ಆದರೆ ಇಲ್ಲಿ ಇವರು ಇದನ್ನ ಸ್ಪಂದನ ಸೋಮಣ್ಣ ಅವ್ರ ಮೇಲೆ ಈ ರೀತಿಯಾಗಿ ರೇಗಾಡೋದು ಬೇಕೇ ಆಗಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಜಗಳ ಆಡಿದ್ರು. ಅಂದ್ರೆ ಯಾವ್ದಲ್ಲ ಒಂದು ವಿಚಾರಕ್ಕೆ, ಅಂದ್ರೆ ತುಂಬಾನೇ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದು ಎಲ್ರಿಗೂ. ಇಲ್ಲಿ ಧ್ರುವಂತವರೇ ಈ ರೀತಿಯಾಗಿ ಇಲ್ಲಿ ಸ್ಪಂದನ ಸೋಮಣ್ಣ ಅವ್ರ ಮೇಲೆ ಎಗರಾಡ್ತಾರೆ. ಸುಮ್ಮನೆ ಮೇಕಪ್ ಹಾಕೊಂಡ್ಬಿಟ್ಟು ಓಡಾಡೋದಲ್ಲ, ಒಂದು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಸ್ಪಂದನ ಸೋಮಣ್ಣ ಅವ್ರು ಹೇಳಿದ್ರೆ, ನಾನ್ ನಿಮ್ಮ ಮೇಲೆ ಬರ್ತೀನಿ, ನೆನ್ಪಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಏನಪ್ಪ ಹುಡುಗಿರ ಮೇಲೆ ಬರೋದು, ಈ ರೀತಿಯಾಗಿ ವರ್ಡ್ ಅಷ್ಟೊಂದು ಸರಿಯಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಇಷ್ಟು ದಿವಸ ನಾಟಕ ಆಡ್ತಿದ್ರು ಅಂತ ಕೂಡ ಇದರಲ್ಲೇ ಇಲ್ಲಿ ಗೊತ್ತಾಗ್ತದೆ. ಹಾಗ ಅನ್ಸೋದು ಕೂಡ ಉಂಟು. ಏನಕ್ಕೆ ಅಂತಂದ್ರೆ ಎಲ್ಲರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ಕೊಂಡು, ಇಲ್ಲ ನೀನು ಹೋಗು ಅಂತ ಅಂದ್ಬಿಟ್ಟು ಪುಷ್ ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು. ಪಾಪ ನೆನ್ನೆ ಒಳ್ಳೆಯವರು ಅಂತ ಅಂದ್ಬಿಟ್ಟು ಸ್ಪಂದನ ಸೋಮಣ್ಣ ಅವರೇ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿ ಹೇಳಿದ್ರು, ಪುಷ್ ಮಾಡೋದು ಅಂತಂದ್ರೆ ಹೊರಗಡೆ ಕೂಡ ಕಳ್ಸೋದು ಇರ್ಬೋದಲ್ವಾ ಅಂತಂದ್ಬಿಟ್ಟು ಇಲ್ಲಿ ಹಿಂಟ್ ಕೂಡ ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ನಿನ್ನೆ ಒಂದು ಏನಾಯ್ತು ಅದರಲ್ಲೇ ಗೊತ್ತಾಗ್ತಿದೆ. ಪುಷ್ ಮಾಡೋದು ಅಂತಂದ್ರೆ ಈಚೆ ಹಾಕೋದು ಕೂಡ ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ, ಇವಾಗ ಈಚೆ ಹಾಕೋಕೆ ಈ ರೀತಿಯಾಗಿ ಧ್ರುವಂತರು ನಾಟಕ ಆಡೋದ್ರ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅಂದ್ರೆ ಇಲ್ಲಿ ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಅವರು ಒಂದೊಂದೇ ಹಿಂಟ್ ಕೊಡ್ತಾ ಇರ್ತಾರಲ್ಲ, ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ ಸ್ಪರ್ಧೆಗಳು ಆಟ ಆಡಕ್ಕೆ ಆಗೋದು. ಮತ್ತೆ ಈ ಪ್ರೋಮೋದಲ್ಲೇ ಇನ್ನೊಂದು ವರ್ಡ್ ಅವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಒಳ್ಳೆಯವನು ಅಂತ ನಾಟಕ ಆಡೋದಲ್ಲ, ಇವಾಗ ತೋರಿಸ್ತೀನಿ ಒಳ್ಳೆಯವನು ಏನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರ ಬಾಯಲ್ಲೇ ಇಲ್ಲಿ ನಿಜ ಕೂಡ ಇಲ್ಲಿ ಬರ್ತದೆ. ಆಲ್ಮೋಸ್ಟು ಇಷ್ಟು ದಿವಸ ಅವರು ಮುಖವಾಡ ಹಾಕೊಂಡು ಬದುಕ್ತಿದ್ರು. ನಾನು ಆ ರೀತಿ ಅಲ್ಲ, ಯಾವ ರೀತಿ ಇದೀನಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರು ಈ ರೀತಿ ಏನಕ್ಕಪ್ಪ ಹೇಳಿದ್ರು ಅಂತಂದ್ರೆ, ಇವಾಗ 4ರಿಂದ 5 ದಿವಸ ತುಂಬಾನೇ ಮುಖ್ಯವಾಗಿದೆ. ಒಂದು ವೇಳೆ ಇಲ್ಲಿ ಅವ್ರು ಏನಾದ್ರು ನಾಮಿನೇಟ್ ಆದ್ರೆ, ಬೈ ಚಾನ್ಸ್ ಎಲಿಮಿನೇಷನ್ ಅಂತೂ ಇದ್ದೇ ಇರುತ್ತೆ. ನಾಮಿನೇಟ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ಎಲಿಮಿನೇಟ್ ಆಗ್ಬೋದು. ಈಗ 1ನೇ ವಾರ ಎಲ್ಲರೂ ಕೂಡ ಹೇಗಿದ್ರು, 2ನೇ ವಾರ ಹೇಗಾಯ್ತು, 3ನೇ ವಾರ ಹೇಗೆ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ಒಂದು ಆಟದಲ್ಲಿ ಗೊತ್ತಾಗ್ತದೆ. ಮತ್ತೆ ಶನಿವಾರದ ಎಪಿಸೋಡ್ ಅಲ್ಲೇ ಇಲ್ಲಿ ಧ್ರುವಂತವ್ರಿಗೆ ಕಿಚ್ಚ ಸುದೀಪ್ ಅವರು ನೀಟಾಗಿ ಹೇಳಿದ್ರು, ಈ ರೀತಿ ನಿಮ್ ತರ ಆಡ್ದವ್ರು ಯಾರೂ ಕೂಡ ಇಲ್ಲಿ ಗೆದ್ದೇ ಇಲ್ಲ ಬಿಗ್ ಬಾಸ್ನ ಅಂತ ಹೇಳಿದ್ರು. ಇದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ ಧ್ರುವಂತವ್ರು. ಅದಕ್ಕೋಸ್ಕರನೇ ಇಲ್ಲಿ ಸುಮ್ಮನೆ ಬೇಡ್ಕಾಗಿರ್ಲಿಲ್ಲ. ಅವ್ರೇನಪ್ಪ ಕೇಳಿದ್ರು, ಚೇರ್ನ ಎಲ್ಲಿಡ್ಬೇಕು ಹೇಳಿ ಅಂತ ಕೇಳಿದಕ್ಕೇನೆ ಇಷ್ಟು ಓವರ್ ಆಗಿ ರಿಯಾಕ್ಟ್ ಆಗ್ತದೆ. ಅದರಲ್ಲೂ ಕೂಡ ಅವರು
ಇಷ್ಟು ದಿವಸ ಮನೇಲಿ ಯಾವ ರೀತಿ ಇದ್ರು, ಇವಾಗ ಯಾವ ರೀತಿ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಮತ್ತೆ ಸ್ಪಂದನ ಮತ್ತೆ ಮಾಲು ಅವರು ಇಬ್ರು ಕೂಡ ಇಲ್ಲಿ ಫೈನಲಿಸ್ಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಜನಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಉರಿ ಕೂಡ ಹತ್ತಿರುತ್ತೆ. ಯಾಕಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಆಗಿತ್ತು. ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಂದ್ರೆ ಅವರೇ ಫೈನಲಿಸ್ಟ್ ಆಗ್ಬಿಟ್ರಲ್ಲ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಅವ್ರು ಆಗ್ಬೋದಿತ್ತಲ್ವಾ ಅಂತಂದ್ಬಿಟ್ಟು ಅವ್ರಿಗೂ ಕೂಡ ಅನ್ಸಿರುತ್ತೆ. ಅದೇ ಹೇಳಲ್ವಾ, ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಅರ್ಥ ಹುಡ್ಕೋಕೆ ಹೋದ್ರೆ ನಾನಾ ಅರ್ಥಗಳಿರುತ್ತೆ. ಬಟ್ ಇಲ್ಲಿ ಇಷ್ಟು ದಿವಸ ಮುಖವಾಡ ಹಾಕೊಂಡು ಬದುಕ್ತಿದ್ದೆ, ನಾಟಕ ಆಡ್ತಾ ಇದ್ನಲ್ಲ, ಇವಾಗ ಒಳ್ಳೆಯವನು ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನಾನು ನಿಮ್ಮ ಮೇಲೆ ಬಂದೇ ಬರ್ತೀನಿ, ನೆನಪಿಟ್ಕೊಳ್ಳಿ ಅಂತಂದ್ಬಿಟ್ಟು ಈಗ ಖಡಕ್ ಆಗಿ ಸ್ಪಂದನ ಸೋಮಣ್ಣ ಅವ್ರಿಗೆ ಇಲ್ಲಿ ಹೇಳಿದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರು ಫೈನಲ್ಸ್ ಆಗಿದ್ದಾರೆ. 2 ಸತಿ ಇಲ್ಲಿ ಫೈನಲ್ಸ್ ನಡೆಯುತ್ತೆ ಅಂತಂದ್ಬಿಟ್ಟು ಹೇಳೋರೆ. ಫೈನಲಿಸ್ಟ್ ಕೂಡ ಇಲ್ಲಿ ಆಗಿದ್ದಾರೆ, ಮಾಡುವವರು ಕೂಡ ಇಲ್ಲಿ ಆಗಿದ್ದಾರೆ, ಮತ್ತಿಲ್ಲಿ ಸ್ಪಂದನ ಅವರು ಕೂಡ ಇಲ್ಲಿ ಆಗಿದ್ದಾರೆ. ಸ್ವಲ್ಪ ಇಲ್ಲಿ ಧ್ರುವಂತವ್ರಿಗೆ ಸಿಕ್ಕಾಪಟ್ಟೆ ಹರ್ಟ್ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಇದರಿಂದ ಗೊತ್ತಾಗ್ತದೆ. ಯಾಕಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇಲ್ಲಿ ಗನ್ಗೆ ಬುಲೆಟ್ ಹಾಕ್ಬಿಟ್ಟು ಹೊಡಿತಾರಲ್ಲ ಆ ರೀತಿಯಾಗಿ ಮಾತಾಡಬೇಕು ಅಂತ ಅಂದ್ರೆ ನೇರವಾಗಿ ಮಾತಾಡಬೇಕು ಅಂತಂದ್ಬಿಟ್ಟು, ಈ ರೀತಿ ಜಗಳಾಡಿ ಅಂತ ಅಂದ್ಬಿಟ್ಟು ಅಲ್ಲ. ಈಗ 3ನೇ ವಾರಕ್ಕೆ ಕಾಲಿಟ್ಟಿದೆ. 5 ದಿವಸದಲ್ಲಿ ಎಲ್ಲಾ ಸ್ಪರ್ಧಿಗಳು ಕೂಡ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಬೇಕು. ಬಟ್ ಈ ರೀತಿಯಾಗಿ ಜಗಳ ಆಡಿದ್ರೆ ಅನ್ನೆಸೆಸರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಪ್ರೋಮೋ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗುತ್ತೆ. ಯಾಕಂದ್ರೆ ಹುಡುಗಿರ ಮೇಲೆ ಈ ರೀತಿ ರೇಗಾಡ್ಕೊಂಡು ಮೇಕಪ್ ಅಂತ ಅಂದ್ಬಿಟ್ಟು ಇಲ್ಲಿ ತಗೊಂಡು ನಿಮ್ಮೇನು ಬಂದೇ ಬರ್ತೀನಿ ನೆನ್ಪಿಟ್ಕೊಳ್ಳಿ ಅಂತ ಹೇಳೋದು, ಮತ್ತೆ ಅದನ್ನ ಹೇಳ್ತಾರಲ್ಲ ಅಸಲಿ ಮುಖನ ತೋರಿಸಿದ್ರು ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು? ಧ್ರುವಂತವ್ರು ನಿಜವಾದ ಮುಖ ಇದೆ ಅನ್ಸುತ್ತಾ, ಇಲ್ಲ ಅಂತಂದ್ರೆ ಇಷ್ಟು ದಿವಸ ನಾಟಕ ಆಡ್ತಾ ಇದ್ರು ಅಂತ ನಿಮಗೇನಾದ್ರೂ ಅನ್ನಿಸ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.